ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಹೊರಟಿದ್ದೀನಿ ಫಾರ್ಮ್ ಹೌಸ್, ನಮ್ಮ ಡ್ಯಾಡಿ ಫಾರ್ಮ್ ಹೌಸ್ಗೆ, ಡ್ಯಾಡಿ ಹಾಗೂ ನನ್ನ ಮಗಳ ಜೊತೆ. ಹಾಗೆ ಈ ವಿಡಿಯೋ ನಾನು ಶೂಟ್ ಮಾಡಿದ್ದು ದಸರಾ ಹಾಲಿಡೇಸ್ ಅಲ್ಲಿ, ಬಟ್ ಕಾರಣಾಂತರಗಳಿಂದ ನಾನು ಎಡಿಟಿಂಗ್ ಮಾಡೋಕ್ಕಾಗಿರ್ಲಿಲ್ಲ, ಹಾಗಾಗಿ ತಡವಾಗಿ ಪೋಸ್ಟ್ ಮಾಡುತ್ತಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ನೋಡಿ ಅಂಡ್ ನಾವ್ ಲೆಟ್ಸ್ ಸ್ಟಾರ್ಟ್ ದ ಫಾರ್ಮ್ ಹೌಸ್ ವ್ಲಾಗ್. ಏನ್ ಬರಿತಾ ಇದೆಯಾ ನನ್ನ? ಟ್ರೈನ್ ಜರ್ನಿ ಬಗ್ಗೆ ಬರಿತಿದ್ಯಾ ನಿನ್ ಎಕ್ಸ್ಪೀರಿಯನ್ಸ್? ಓಕೆ, ಇವತ್ತೊಂದು ಸ್ಪೆಷಲ್ ಡೇ ಅಲ್ವಾ ನಿನ್ಗೆ? ಹೇಗೆ ನಿನ್ ಸ್ಪೆಷಲ್ ಡೇ ಇವತ್ತು? ಅವಳು ಮಾರ್ಕ್ಸ್ ಎಷ್ಟು ತೆಗ್ದಿರ್ಬೋದು ಅಂತ ನೋಡೋಕೆ ಈ ವಿಡಿಯೋನ ನೋಡಿ. Durga, how much is your term 1 marks? Show me. 92%. That's nice. Congratulations. What has teacher written the remarks? Show me. Outstanding. Outstanding. Wow. Are you happy? ಟ್ರೈನಲ್ಲಿ ನಾನು ಯೂಶ್ವಲಿ ಏನು ತಗೊಳ್ಳಲ್ಲ ಎಕ್ಸೆಪ್ಟ್ ಬಿಸ್ಕೆಟ್ಸ್ ಅಂಡ್ ಚಿಪ್ಸ್, ಬಟ್ ಅವತ್ತು ನನ್ನ ಬ್ಯಾಗಲ್ಲಿ ಈ ಚಿಕ್ಕಿ ಇತ್ತು, ಹಾಗಾಗಿ ಚಿಕ್ಕಿನ ತಿಂದೆ. These are all my stationeries. These are pens. These are glitter pens. These are scales, pencils, sketch pens. Finally reached destination. ಫಾರ್ಮ್ ಹೌಸಿಗೆ ರೀಚ್ ಆದೆ. ಸೊ ಈಗ ತುಂಬಾ ರಾತ್ರಿ ಆಗಿದೆ, ಆಲ್ಮೋಸ್ಟ್ ಈಗ 11:30 ಆಗಿದೆ ಆ್ಯಂಡ್ ತುಂಬಾ ನಿದ್ದೆ ಬರ್ತಾ ಇದೆ ನನಗೆ. ಸೊ ಹಾಗಾಗಿ ನಾನೀಗ ಹೋಗಿ ಮಲಕ್ಕೊಂಡು ನಾಳೆ ಫ್ರೆಶ್ ಆಗಿದ್ದು ನಿಮಗೆ ಫಾರ್ಮ್ ಹೌಸ್ ಟೂರ್ ಮಾಡಿಸ್ತೀನಿ. ಓಕೆನಾ? ಓಕೆ, ಗುಡ್ ನೈಟ್, ಸಿ ಯು ಟುಮಾರೋ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಲ್. ಈಗ ಜಸ್ಟ್ ಒಂದು 5 minutes ಬ್ಯಾಕ್ ಎದ್ದಿದ್ದೀನಿ ನಾನು. ಐ ಥಿಂಕ್ ಈ ಟೈಮ್ 8:30 ಆಗಿರಬೇಕು. ಸೊ ಕೆಳಗಡೆ ಏನಾಗ್ತದೆ ಗೊತ್ತಿಲ್ಲ, ನಾನು ಫಸ್ಟ್ ಫ್ಲೋರಲ್ಲಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅವೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಜಸ್ಟ್ ಎದ್ದಿದ್ದ ಕಾರಣ ಬ್ಲ್ಯಾಂಕೆಟ್ ಕೂಡ ಮಡಚಿಲ್ಲ. ಸೊ ಈಗ ಬ್ಲ್ಯಾಂಕೆಟ್ ಮಡಚಿಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ಕೆಳಗಡೆ ಹೋಗ್ತೀನಿ. ಸೊ ಲೈಕ್ 1 by 1 ಲೈಕ್ ಹಂತವಾಗಿ ನಾನೇನು ಮಾಡ್ತೀನಿ. ಇಲ್ಲಿರೋದೇ ನಾನೊಂದು 5-6 days ಅಷ್ಟೇ. ಸೊ ಆ 5-6 daysಲ್ಲಿ ನಡೆಯುವಂಥದ್ದು ನಾನು ಕಂಬೈನ್ ಮಾಡಿ ಒಂದು ವೀಡಿಯೋದಲ್ಲಿ ಹಾಕೋಣ ಅಂತಿದ್ದೀನಿ. ಸೊ ಜಸ್ಟ್ ಅನ್ ಇಂಪಾರ್ಟೆಂಟ್ ಥಿಂಗ್ಸ್ ಲೈಕ್ ವಿಚ್ ಐ ಫೀಲ್ ಲೈಕ್ ಮೈ ಫ್ರೆಂಡ್ಸ್ ಹ್ಯಾವ್ ಟು ನೋ. ಸೊ ಇನ್ನೊಂದು ಹೇಳ್ತೀನಿ, ನನ್ನ ಇಲ್ಲಿ 2 ಹಳ್ಳಿಗಳಿವೆ. ಒಂದು ನಮ್ಮ ಮಮ್ಮಿದು ಊರು ಆ್ಯಂಡ್ ಇನ್ನೊಂದು ನಮ್ಮ ಡ್ಯಾಡಿ ಊರು. ಸೊ ಅದೆರಡೂ ಊರನ್ನು ನಾನು ನಿಮಗೆ ತೋರಿಸ್ಬೇಕು ಅಂತಿದ್ದೀನಿ. ಹಾಗೆ ನಮ್ಮದಲ್ಲಿ ದೊಡ್ಡಪ್ಪ ಮನೆ ಇದೆ, ಚಿಕ್ಕಪ್ಪ ಮನೆ ಇದೆ. ಸೊ ನಮ್ಮ ಹಳ್ಳಿ ಲೈಕ್ ಆಲ್ ಟುಗೆದರ್ ಐ ಜಸ್ಟ್ ವಾಂಟ್ ಟು ಶೋ ಯು ನಾನು ಹುಟ್ಟು ಬೆಳೆದಿದ್ದ ಹಳ್ಳಿ ಹೇಗಿದೆ ಅಂತ ನಿಮಗೆ ತೋರಿಸ್ಬೇಕು ಅಷ್ಟೇ. ಈ ವ್ಲಾಗಿನ ಮುಖ್ಯ ಕಾಂಟೆಂಟ್. ಸೊ ಇವನ್ನು 5-6 days ಇರ್ತೀನಲ್ಲ, ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಾನು ಆಬ್ವಿಯಸ್ಲಿ ವಿಡಿಯೋ ಮಾಡ್ತೀನಿ. ಮೇಯ್ನ್ ಇಸ್ ಫಾರ್ಮ್ ಹೌಸ್ ತೋರಿಸೋದು. ಸೊ ಇದು ಫಾರ್ಮ್ ಹೌಸ್ ವ್ಲಾಗ್. ನಮ್ಮ ಡ್ಯಾಡಿ ಹೇಗೆ ಕಟ್ಸಿದ್ದಾರೆ ಫಾರ್ಮ್ ಹೌಸ್, ಲೈಕ್ ಏನೇನು ಯೋಚನೆ ಮಾಡಿ ಕಟ್ಸಿದ್ದಾರೆ ಅಂತ ಎಲ್ಲ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ಆ ಸ್ಕ್ರೀನ್ ಓಪನ್ ಮಾಡಿ, ಈಗ ಆಲ್ಮೋಸ್ಟ್ ಈಗ 8:30. ಸೊ ಸ್ಕ್ರೀನ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಬೆಳಕು ಬರುತ್ತೆ ಈ ರೂಮಲ್ಲಿ ಅಂತ. ಹಾಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗಿ ಸ್ವಲ್ಪ ತಿಂಡಿ ಏನಾದರೂ ತಿಂದು ಆಮೇಲೆ ವಿಡಿಯೋ ಪ್ರಾರಂಭಿಸ್ತೀನಿ. ಈಗ ಬನ್ನಿ, ಮೊದಲಿಗೆ ನಾನು ನನ್ನ ರೂಮಿಂದಾನೇ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ದಿಸ್ ಇಸ್ ಮೈ ರೂಮ್, ಎಲ್ಲಿ ನಾನು ಈಗ 5-6 days ಉಳ್ಕೋತೀನಿ. ಸೊ ಇದು ಡ್ರೆಸ್ಸಿಂಗ್ ಮಿರರ್,
ಹಾಗೆ ಈ ಕಿಟಕಿಯಿಂದಾನು ತುಂಬ ಚೆನ್ನಾಗಿ ರೂಮಿಂದ ವ್ಯೂ ನೋಡ್ಬೋದು ಹೊರಗಡೆ. ಆ್ಯಂಡ್ ದಿಸ್ ಇಸ್ ಬಾತ್ರೂಮ್. ಆ್ಯಂಡ್ ಬಾತ್ರೂಮ್ ಡ್ಯಾಡಿ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಸೊ ಇದ್ಯಾವುದೋ ನೀವು ಹಳ್ಳಿಯಲ್ಲಿದ್ದೀರಾ ಅಂತ ನಿಮ್ಗೆ ಅನ್ಸಲ್ಲ. ಯಾವುದೋ ಸಿಟಿಯಲ್ಲಿರಂಗೆ ಆ ಥರ ಸೆಟಪ್ಪಲ್ಲಿ ಅಪ್ಪ ತುಂಬಾ ಒಳ್ಳೆ ಒಳ್ಳೆ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಿ ಟೈಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಹಾಗೆ ಬಾತ್ರೂಮ್ ಡೋರ್ ಆಗಿರ್ಬೋದು ತುಂಬ ರಫ್ ಆ್ಯಂಡ್ ಟಫ್ ಗ್ಲಾಸಲ್ಲಿ ಮಾಡಿದ್ದಾರೆ. ಈಗ ಬನ್ನಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ನಾನು. ಫಸ್ಟ್ ಫ್ಲೋರಿಂದ ಈ ಥರ ಕಾಣಿಸುತ್ತೆ ನೋಡಿ ಹೊರಗಡೆ. ಸೊ ಇಲ್ಲಿ ಡ್ಯಾಡಿ ಅವರ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಈಸ್ ವಾಕಿಂಗ್. ಎವ್ರಿ ಮಾರ್ನಿಂಗ್ ಅವ್ರು ಎದ್ದ ತಕ್ಷಣ ವಾಕಿಂಗ್ ಮಾಡ್ತಾರೆ. ಹಾಗೆ ನಮ್ಮ ಮಮ್ಮಿ ಕೂಡ ವಾಕಿಂಗ್ ಮಾಡ್ತಾರೆ. ಆ್ಯಂಡ್ ಸೈಡ್ ಬೈ ಸೈಡ್ ಗಾರ್ಡನಿಂಗ್ ಕೆಲಸ ಅಂದರೆ ನಮ್ಮ ಮಮ್ಮಿಗೆ ತುಂಬ ಇಷ್ಟ. ಸೊ ಅವ್ರು ಅದರಲ್ಲೂ ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಮ್ಮ ಚಿಕ್ಕಪ್ಪನ ಮನೆ. ಮೇ ಬಿ ಲೇಟರ್ ವಿಲ್ ಗೋ. Brush your teeth. Brush your teeth. Come, let's brush. Where's your brush? Where's your brush? Down. Let's go down. Come. Come. Yay! ಕೆಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಅಪ್ಪರ್ ಪಾರ್ಟ್ ಆಫ್ ದಿ ಹೌಸ್ ದಟ್ ಈಸ್ ಫಸ್ಟ್ ಫ್ಲೋರ್ ಒಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ. ಬಾತ್ರೂಮ್ ಟೈಲ್ ಸ್ವಲ್ಪ ಉಳಿದಿದ್ದ ಕಾರಣ ಮೋಸ್ಟ್ಲಿ ಅಪ್ಪ ಇಲ್ಲಿ ಹಾಕಿಸ್ಬಿಟ್ಟಿದ್ದಾರೆ ಇಷ್ಟು ಸೆಕ್ಷನಿಗೆ. ಡ್ಯಾಡಿ ಮನೆ ಕಟ್ಸಿ ಆಲ್ಮೋಸ್ಟ್ ಐ ಥಿಂಕ್ 13 ವರ್ಷ ಆಗಿರ್ಬೋದು ಅಂತ ಅನ್ಕೋತೀನಿ. ಆಚೆ ಈಚೆ ಒಂದು ವರ್ಷ ಪ್ಲಸ್ ಆರ್ ಮೈನಸ್ ಆಗಿರ್ಬೋದು. ಬಟ್ 13 ಇಯರ್ಸ್ ಆಗಿದೆ. ಸೊ ಇದು ಓಲ್ಡ್ ಪಾರ್ಟ್ ಆಫ್ ದ ಹೌಸ್. ದಟ್ ಈಸ್ ಈ 3 ರೂಮ್ ಏನು ಕಾಣ್ತಿದೆಯಲ್ಲ ಅದು. ಆ್ಯಂಡ್ ಈ ಥರ ಆವಾಗ ಸೀಲಿಂಗ್ ಎಲ್ಲ ಇರಲಿಲ್ಲ. ಈ ಥರ ಒಂದು ಶೆಡ್ ಹಾಕಿದ್ರು. ಆ್ಯಂಡ್ ದೆನ್ ಇಲ್ಲಿ ಕಬರ್ಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ ಅಷ್ಟೇ ಇದ್ದಿದ್ದು ಮನೆ. ಅದಾದ್ಮೇಲೆ ಈ ಹೊಸ ಪಾರ್ಟ್ ಮಾಡಿರೋದು. ಹೊಸ ಪಾರ್ಟ್ ಆಮೇಲೆ ತೋರಿಸೋಣ. ಮೊದಲಿಗೆ ನಾನು ಓಲ್ಡ್ ಪಾರ್ಟ್ ಆಫ್ ದ ಹೌಸ್ ದಟ್ ಇಸ್ ಬಾತ್ರೂಮ್ ತೋರಿಸ್ಬಿಡ್ತೀನಿ. ಲುಕ್, ಈ ವಿಡಿಯೋದಲ್ಲಿ ನಾನೇನು ಲೈಕ್ ಫೇಕ್ ಆಗಿ ಲೈಕ್ ಸ್ವಲ್ಪ ಎಲ್ಲ ವಿಡಿಯೋಗೋಸ್ಕರ ಎಲ್ಲ ರೆಡಿ ಮಾಡಿ ತೋರಿಸೋ ಹಾಗೆ ಏನೂ ಇಲ್ಲ. ಸೊ ಹೇಗಿದೆ ಹಾಗೆ ರಾ ಆಗಿ ನಾನು ತೋರ್ಸಕ್ ಇಷ್ಟಪಡ್ತೀನಿ. ಹೇಗೆ ಆಬ್ವಿಯಸ್ಲಿ ದಿಸ್ ಇಸ್ ಹಳ್ಳಿ ಮನೆ, ಹೇಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಡ್ಯಾಡಿ ಕಟ್ಸಿರೋದು 7 bedrooms. ಎಸ್, ಮಿನಿ ಚೌಲ್ಟ್ರಿ ಅಂತಾನೆ ಹೇಳ್ಬೋದು. ಸೊ ನಾನೀಗ ತೋರಿಸ್ತಾ ಇರೋದು ಬೆಡ್ರೂಮ್ ನಂಬರ್ 1. ಲೈಕ್ ಜಾತ್ರೆ ಟೈಮಲ್ಲೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಅಂತ ಡ್ಯಾಡಿ ಮೋಸ್ಟ್ಲಿ ಇಷ್ಟೊಂದು ಬೆಡ್ರೂಮ್ಸ್ ಕಟ್ಸಿದ್ದಾರೆ. ಸೊ ದಿಸ್ ಇಸ್ ಬೆಡ್ರೂಮ್ ನಂಬರ್ 2. ಲೈಕ್ ಏನಾದ್ರೂ ಫಂಕ್ಷನ್ ಏನಾದ್ರೂ ಮನೇಲಿ ನಡೆದಾಗ ಆಲ್ಮೋಸ್ಟ್ ಒಂದು 50 ಜನ ಆರಾಮಾಗಿ ಮನೆಯಲ್ಲಿ ಮಲ್ಕೋಬಹುದು ಅಂತ ನಾನು ಅನ್ಕೋತೀನಿ. ಲೈಕ್ ಯು ಹ್ಯಾವ್ ಮೋರ್ ಸ್ಪೇಸ್. ಲೈಕ್ ಮನೆ ತುಂಬಾ ಸ್ಪೇಷಿಯಸ್ ಆಗಿ ಕಟ್ಸಿದ್ದಾರೆ ಡ್ಯಾಡಿ. ಸೊ ಇಲ್ಲೂ ಕೂಡ ನೋಡಿ 2 ಬೆಡ್ರೂಮ್. ದಿಸ್ ಇಸ್ ಬೆಡ್ರೂಮ್ ನಂಬರ್ 3 ಗೈಸ್. ಮುಂಚೆ 4 bedrooms ಅಷ್ಟೇ ಇದ್ವು. ಅದಾದ್ಮೇಲೆ ಈ ಹೊಸ ಪಾರ್ಟ್ ಆಫ್ ದ ಹೌಸ್ ಇಲ್ಲಿ ಅಪ್ಪ ಎಕ್ಸ್ಟ್ರಾ 3 bedrooms ಅನ್ನ ಕಟ್ಸಿದ್ದಾರೆ. ಸೊ ಇದನ್ನ ಆಲ್ಮೋಸ್ಟ್ 2 years ಆಯ್ತು ಹೊಸ ಸೆಕ್ಷನ್ ಕಟ್ಸಿ. ನೋಡಿ, ಮೇಲಿಂದ ಇಷ್ಟೇ ಇತ್ತು ಮನೆ. ಆ್ಯಕ್ಚುಲಿ ಇದೇನು ಕಾಣಿಸ್ತಿದೆಯಲ್ಲ ಇಷ್ಟೇ ಇದಕ್ಕೆ ಕಟ್ಟಾಗಿತ್ತು. ಅದಾದಮೇಲೆ ಅಪ್ಪ ಎಕ್ಸ್ಟ್ರಾ ಮಾಡಿಸಿರೋದು. ಇದು ವೇ ಟು ಐ ಥಿಂಕ್ ಟೆರೆಸ್ಗೆ. ಸೊ ಇದೊಂಥರ ದೊಡ್ಡ ಬಾಲ್ಕನಿ ಥರ. ಸೊ ನಾನು ಇರೋ ರೂಮ್ ಇದು. ಓಕೆ, ಸೊ ಆಲ್ರೆಡಿ ತೋರಿಸಿದ್ದೆ ಅದು. ಸೊ ಇದು ನನ್ನ ಬ್ರದರ್ ರೂಮ್. ಈ ರೂಮು ಚೆನ್ನಾಗಿದೆ, ಬಟ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಬಟ್ ಇನ್ನೆಲ್ಲ ಇದೆ. ಮಿಕ್ಕಿದ ರೂಮಲ್ಲಿ ಏನೇನಿದೆ ಎಲ್ಲ ಇದೆ. ಇದು ಕೂಡ ವಿಂಡೋ ಸೀಟರ್. ಐ ಥಿಂಕ್ ವಿಂಡೋ ಸೀಟರ್ ಡ್ಯಾಡಿ ಎಲ್ಲ ರೂಮ್ಸಲ್ಲಿ ಮಾಡಿದ್ದಾರೆ ಈಗ ಹೊಸ ಮನೆ ಕಟ್ಸಿದ ಮೇಲೆ. ಲೆಟ್ಸ್ ಗೋ.
ಇದೊಂಥರ ಲಿವಿಂಗ್ ಹಾಲ್ ಆರ್ ಇಲ್ಲೂ ಜನ ಸೇರ್ತಾರೆ. ಹಾಗೆ ಇದು ಬಾಲ್ಕನಿ ಕೂಡ. ಈ ರೂಮ್ ಯೂಸ್ ಮಾಡೋದಕ್ಕೆ ಇದು ಬಾತ್ರೂಮ್, ಕಾಮನ್ ಬಾತ್ರೂಮ್ ಆ್ಯಕ್ಚುಲಿ. ಸೊ ಇದು ಡ್ರೈ ಏರಿಯಾ, ವೆಟ್ ಏರಿಯಾ ಥರ. ಐ ಥಿಂಕ್ ಈ ಬಾತ್ರೂಮ್ ಯಾರು ಯೂಸ್ ಮಾಡಿಲ್ಲ ತುಂಬ ದಿವಸದಿಂದ, ಚೇರೆಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಇದೊಂದು ಬಾತ್ರೂಮ್. ಈಗ ನಾವು ಟೆರೆಸ್ಸಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಟೆರೆಸ್ ಆ್ಯಂಡ್ ಟೆರೆಸ್ಸಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ ಟೈಮ್ ಫ್ರೀ ಇದ್ದಾಗಲೆಲ್ಲ ಇಲ್ಲಿ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಏನಾದರೂ ಇಂಪಾರ್ಟೆಂಟ್ ಟಾಕ್ಸ್, ಚಾಟ್ಸ್ ಏನಿದ್ರು ಇಲ್ಲಿ ಮಾಡ್ಬೋದು. ಹಾಗೆ ಇಲ್ಲಿ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. 24/7 ನೀರು ಬರುತ್ತೆ. ಹಾಗೆ ಅಪ್ಪ ಸೋಲಾರ್ ಹಾಕ್ಸಿರೋ ಕಾರಣ ಇಲ್ಲಿ ಬಿಸಿನೀರು ಕೂಡ ಬರುತ್ತೆ. ಈ ಸರ್ಕ್ಯುಲರ್ ಪೋರ್ಷನ್ ಅಲ್ಲಿ ಯಾವಾಗ್ಲಾದ್ರೂ ಫಂಕ್ಷನ್ ಇದ್ದಾಗ ಡ್ರಿಂಕ್ಸ್ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿದೆ. ಅಪ್ಪಂದು ಯೋಚನೆ ನೋಡಿ. ಇದು ಬ್ಯಾಕ್ ವ್ಯೂ ಆಫ್ ದ ಹೌಸ್. ಸೊ ಇಲ್ಲಿಂದಾನು ಹಳ್ಳಿ ತೋಟಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಊರಿಂದ ಹೊರಗಡೆ ನಾವು ಫಸ್ಟ್ ಮನೆ ಈ ಕಡೆಯಿಂದ ನಮ್ಮದೇ. ಇಲ್ಲಿಂದ ಆ ದಾರಿ ಕಾಣಿಸ್ತಿದೆಯಲ್ಲ, ಸೀದಾ ಹೋದರೆ ನಮ್ಮ ಮಮ್ಮಿ ಊರು. ಇದು ಹೇಗೆ ಗೊತ್ತಾ, ಮೇಲಿನೂರು ನಮ್ಮ ಮಮ್ಮಿ ಊರು, ಕೆಳಗಡೆ ಊರು ನಮ್ಮ ಡ್ಯಾಡಿ ಊರು. ಸೊ ಇಲ್ಲಿಂದ ಒಂದು 500 ಮೀಟರ್ಸಲ್ಲಿ ನಮ್ಮ ಮಮ್ಮಿ ಊರಿದೆ. ಸೊ ಅಲ್ಲೂ ವಾಕಿಂಗ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಫ್ಲೋರ್ ಟೆರೆಸ್ ಎಲ್ಲ ತೋರಿಸಿದಾಯ್ತು. ಈಗ ನೆಕ್ಸ್ಟ್ ನಾವು ಕೆಳಗಡೆ ಹೋಗೋಣ. ಸೊ ಕೆಳಗಡೆ ಎಲ್ಲ ಏನು ಮಾಡ್ತಿದಾರಂತ ನೋಡೋಣ. ಡ್ಯಾಡಿ ಟ್ರ್ಯಾಕ್ಟರ್ ಓಡಿಸ್ತಿದ್ದಾರೆ. ಈಗ ನಾನು ಒಂದ್ ರೌಂಡ್ ಊರಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಡೀರಿ, ನಿಮಗೆ ಊರ್ ತೋರಿಸ್ತೀನಿ. ಹಾಗೆ ವಾಕಿಂಗ್ ಮಾಡ್ಬೇಕಾದ್ರೆ ನನಗೆ ನನ್ನ ಚಿಕ್ಕಪ್ಪ ಇಲ್ಲೇ ರೋಡಲ್ಲಿ ಸಿಕ್ಕಿದ್ರು. ಚಿಕ್ಕಪ್ಪಂದು ಬ್ಲೂ ಕಲರ್ ಟ್ರ್ಯಾಕ್ಟರ್ ನಂಗೆ ತುಂಬಾನೇ ಇಷ್ಟ, ಬಿಕಾಸ್ ಬ್ಲೂ ಇಸ್ ಮೈ ಫೇವ್ರೆಟ್ ಕಲರ್. ಈ ಸೀನರಿ ಎಷ್ಟು ಚೆನ್ನಾಗಿದೆಯಲ್ಲ, ಸೊ ಬ್ಯೂಟಿಫುಲ್. ಇದು ನಮ್ಮ ಊರಿನ ಕೆರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಿರೋದು ನಮ್ಮ ಊರಿನ ಕೆರೆ ಏರಿ. ಇಲ್ಲಿಂದಾನು ನೀವು ನಡ್ಕೊಂಡು ಹೋಗ್ಬೋದು. ಸೊ ಇದು ನಮ್ಮ ಡ್ಯಾಡಿ ಊರಿಗೆ ಹೋಗುವಂಥ ರೋಡು. ಸೊ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಇಲ್ಲಿ 2 ಊರಿದೆ. ಕೆಳಗಡೆ ಇರೋದು ಡ್ಯಾಡಿ ಊರು, ಮೇಲ್ಗಡೆ ಇರೋದು ಇದು ನಮ್ಮ ಮಮ್ಮಿ ಊರು. ಸೊ ಮಮ್ಮಿ ಊರು ಹೀಗಿದೆ. ನಾವು ಆ್ಯಕ್ಚುಲಿ ತುಂಬ ಬೆಳೆದಿದ್ದು ಲೈಕ್ ಓಡಾಡಿದೆಲ್ಲ ಇದೇ ಊರು, ಮಮ್ಮಿ ಊರು. ಡ್ಯಾಡಿ ಊರು ಸ್ವಲ್ಪ ಕಮ್ಮಿನೇ. ಇಲ್ಲಿನ ಇದು ಹರಳಿ ಮರ ಅಥವಾ ಅಶ್ವತ್ಥ ಮರ ಅಂತ ಹೇಳ್ತಾರೆ. ಈ ಮರದ ಕೆಳಗಡೆನೆ ಮುಂಚೆ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಪಂಚಾಯಿತಿ ಮಾಡ್ತಿದ್ರು. ಈ ಊರಿನ ಜನ ಇಲ್ಲಿ ಬಸವನ ದೇವರನ್ನು ಪೂಜಿಸುತ್ತಾರೆ. ಸೊ ಜಾತ್ರೆ ನಡಿಬೇಕಾದ್ರೆ ಬಸವನ ದೇವರನ್ನ ಆ ರಥದ ಮೇಲೆ ಕೂರಿಸ್ಕೊಂಡು ಹೋಗ್ತಾರೆ. ಈ ಊರಿನ ಗ್ರಾಮ ದೇವತೆ ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ನಮ್ಮ ಡ್ಯಾಡಿ ಕಟ್ಸಿದ್ದಾರೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಹಾಗೆ ನಮ್ಮ ಡ್ಯಾಡಿ ಇಲ್ಲಿ ನಾಗ ಮಂದಿರ ಕೂಡ ಕಟ್ಸಿದ್ದಾರೆ. ನಾಗ ಮಂದಿರದಲ್ಲಿ ಹೇಗೆ ಪೂಜೆ ಮಾಡ್ತಾರಂತ ನೋಡಿ. ಇದು ಆ್ಯಕ್ಚುಲಿ ಬ್ಯಾಕ್ ವ್ಯೂ ಆಫ್ ನಾಗಪ್ಪ. ಸೊ ಅದೇ ನೋಡಿ ನಮ್ಮ ಫಾರ್ಮ್ ಹೌಸ್. ಆ್ಯಕ್ಚುಲಿ ಊರಿಂದ ಹೊರಗಡೆ ಇದೆ, ಅಂದರೆ ಫಸ್ಟ್ ಮನೆಯೇ. ಅದೇ ಅದು ಕಾಣ್ತಿದೆಯಲ್ಲ, ಅದು ಊರು. ಆ್ಯಕ್ಚುಲಿ ಇದು ಸೈಡ್ ವ್ಯೂ ಆಫ್ ದಿ ಹೌಸ್. ಸೊ ಈಗ ಬನ್ನಿ ಮನೆ ಒಳಗಡೆ ಹೋಗೋ ಸಮಯ.
ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಪಾರ್ಟ್ ಆಫ್ ದ ಹೌಸ್. ಆ್ಯಕ್ಚುಲಿ 2 years ಆಗಿದೆ ಆ ಪಾರ್ಟ್ ಕಟ್ಸಿ. ಆ್ಯಂಡ್ ಇಲ್ಲಿ ಇನ್ನು ಈ ಸೆಕ್ಷನ್ ಬಂದ್ಬಿಟ್ಟು ಓಲ್ಡ್ ಕನ್ಸ್ಟ್ರಕ್ಷನ್, ಲೈಕ್ ಓಲ್ಡ್ ಸೆಕ್ಷನ್ ಆಫ್ ದಿ ಹೌಸ್. ಸೊ ಇದು ಕಟ್ಸಿ ಆಲ್ಮೋಸ್ಟ್ 13 years ಆಗಿದೆ. ಇಲ್ಲಿ ಗೋಡೆಗಳ ಮಧ್ಯೆ ಟ್ರಯಾಂಗಲ್ ಶೇಪಲ್ಲಿ ಹಲವಾರು ಟ್ರಯಾಂಗಲ್ ಶೇಪ್ ಹೋಲ್ಸ್ ಮಾಡಿದ್ದಾರೆ. ಈ ಕಾನ್ಸೆಪ್ಟ್ ಯಾಕಂದರೆ ದೀಪಗಳನ್ನು ದೀಪಾವಳಿ ಟೈಮ್ಗೆ ಇಲ್ಲಿ ತುಂಬ ಚೆನ್ನಾಗಿ ಅಲಂಕರಿಸ್ಬೋದು. ಹಾಗೆ ಇಲ್ಲಿ ತುಳಸಿ ಕಟ್ಟೆಯನ್ನು ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಇಲ್ಲಿ ವಾಕಿಂಗ್ ಮಾಡೋಕ್ಕಂತೂ ಏನು ಸಮಸ್ಯೆ ಇಲ್ಲ, ನೀವು ಹೊರಗಡೆನೂ ಮಾಡ್ಬೋದು. ಬಟ್ ಮನೆ ಒಳಗಡೆ ಲೈಕ್ ರಾತ್ರಿ ಟೈಮಲ್ಲಿ ಊಟ ಆದ ತಕ್ಷಣ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಆ ಗಾಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ ಮನೆಗೆ ಹೋಗೋಣ. ಸೊ ಮನೆ ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಡ್ಯಾಡಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ದಟ್ ಈಸ್ ಸ್ಲೈಡ್ ಕಮ್ ಸ್ಟೆಪ್ಸ್ ವಾಕ್ವೇ. ಆ್ಯಕ್ಚುಲಿ ವಾಕಿಂಗು ತುಂಬ ಈಸಿ ಆಗುತ್ತೆ. ಹಾಗೆ ನಾವು ಇದ್ರ ಮೇಲೆ 2 wheeler ಹಾಗೆ 4 wheeler ಕೂಡ ಡ್ರೈವ್ ಮಾಡ್ಕೊಂಡು ತೊಗೊಂಬರ್ಬೋದು. ಸೊ ಇಲ್ಲಿ ಯಾರಾದರೂ ಹಳ್ಳಿ ಜನ ಬಂದರೆ ಅವ್ರಿಗಪ್ಪ ಇಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಾರೆ. ಇಲ್ಲಿ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಸ್ಟೆಪ್ಸ್ ಇಲ್ಲ, ಆ ಕಡೆ ಸ್ಟೆಪ್ಸ್ ಇತ್ತು. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ಲಿವಿಂಗ್ ಹಾಲ್, ಲಿವಿಂಗ್ ರೂಮ್ ಅಂತ ಹೇಳ್ಬೋದು. ಈ ಪಿಕ್ಚರ್ ನೋಡಿ, ಈ ಫೋಟೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಮ್ಮ ಡ್ಯಾಡಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಹಿಸ್ ಸೋ ಲಕ್ಕಿ. ಬನ್ನಿ ನಮ್ಮ ಅಜ್ಜಿ ತಾತ ಅವ್ರ ಫೋಟೋ ತೋರಿಸ್ತೀನಿ. ಸೊ ಇವರೇ ನಮ್ಮ ಅಜ್ಜಿ ತಾತ, ಡ್ಯಾಡಿ, ಮಮ್ಮಿ, ಡ್ಯಾಡಿ. ಹಾಗೆ ಇದು ನಮ್ಮ ಡ್ಯಾಡಿ ಪೊಲೀಸ್ ಯೂನಿಫಾರ್ಮಲ್ಲಿ ಪಿಕ್ಚರ್. ಐ ನೋ ಹಿ ಲುಕ್ಸ್ ವೆರಿ ವೆರಿ ಹ್ಯಾಂಡ್ಸಮ್. ಆ್ಯಂಡ್ ಇಲ್ಲಿ ಮಮ್ಮಿ ಬಾಗ್ನ, ಇವತ್ತು ಹಬ್ಬ ಅಲ್ವಾ, ಸೊ ಬಾಗ್ನ ಸೆಟ್ ರೆಡಿ ಮಾಡಿದ್ದಾರೆ. ಸೊ ಬಾಗ್ನ ಸೆಟ್ಟಲ್ಲಿ ಮಮ್ಮಿ ಏನೇನು ಹಾಕ್ತಾರಂತ ತೋರಿಸ್ತೀನಿ. ಇದು ಮಮ್ಮಿ ಅಡುಗೆ ಮನೆ. ಚಿಕ್ಕದಾಗಿದ್ರು ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಈಗ ಬನ್ನಿ ನಿಮಗೆ ಬೆಡ್ರೂಮ್ ನಂಬರ್ 6 ತೋರಿಸ್ತೀನಿ. ದಟ್ ಈಸ್ ಹಾಲ್ ಪಕ್ಕನೇ ಇರುವಂತಹ, ಮುಂಚೆ ಹಳೆ ಸೆಕ್ಷನ್ನಲ್ಲಿ, ಲೈಕ್ ದಿಸ್ ಓಲ್ಡ್ ಸೆಕ್ಷನ್ ಆಫ್ ದಿ ಹೌಸ್ ಅಲ್ಲ, ಅವಾಗ ಕಟ್ಸಿರುವಂತಹ ಬೆಡ್ರೂಮ್ ಇದು. 13 years ಮುಂಚೆದು. ಅವಾಗಿದು ಆ್ಯಕ್ಚುಲಿ ಮನೆದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಡ್ಯಾಡಿ ಮಾಡಿಸಿದ್ದಾರೆ. As you can see, very old tiles and very old bathroom fittings. ಈಗ ನಾನು ನಿಮಗೆ ದ ಪ್ರೆಸೆಂಟ್ ಮಾಸ್ಟರ್ ಬೆಡ್ರೂಮ್ ರೂಮ್ ತೋರಿಸ್ತೀನಿ. ಇದು ನನ್ನ ಮಮ್ಮಿ ಡ್ಯಾಡಿ ರೂಮ್. ಒಳಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಗೊಂಬೆ ಪುಟ್ಟಿ ಏನು ಮಾಡ್ತಿದ್ದಾಳೆ ಕೇಳೋಣ. Hi, what are you doing? What are you doing? Game. You're playing game? Smile. What's your name? Charitria. What are you doing? Game. Playing game. Carry on. ಸೊ ಇಲ್ಲಿ ಡ್ಯಾಡಿ ಸ್ಮಾರ್ಟ್ ಡೋರ್ ಲಾಕ್ ಯೂಸ್ ಮಾಡಿದ್ದಾರೆ. ಡ್ಯಾಡಿ ರೂಮ್ ಓಪನ್ ಮಾಡಬೇಕಂದ್ರೆ ಐದರ್ ನಾವು ಕಾರ್ಡ್ ಯೂಸ್ ಮಾಡಬೇಕು ಅಥವಾ ಫಿಂಗರ್ ಟಚ್, ದಟ್ ಈಸ್ ಮಮ್ಮಿ ಡ್ಯಾಡಿ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ಒಳಗೆ ಹೋಗ್ಬೋದು. ಸೊ ಇದೇ ನೋಡಿ ಒನ್ ಆಫ್ ದ ಸ್ಪೇಷಿಯಸ್ ರೂಮ್ ಇನ್ ದ ಹೋಲ್ ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು. ಡ್ಯಾಡಿ ತುಂಬ ಸ್ಪೇಷಿಯಸ್ ಆಗಿ ಕಟ್ಸಿದ್ದಾರೆ ಈ ರೂಮನ್ನು. ಇಲ್ಲಿ ಕೂಡ 3 ವಿಂಡೋ ಸೀಟರ್ಸ್ ಇದೆ ಈ ರೂಮಲ್ಲಿ. ಸೊ ಮೊದಲನೇ ವಿಂಡೋ ಸೀಟರ್ ಇದು. ಈ ಪಿಕ್ ನಂಗೆ ತುಂಬಾ ಇಷ್ಟ. ಅಣ್ಣನ ಮದುವೆಯಲ್ಲಿ ತೆಗೆಸಿರೋದು ಮಮ್ಮಿ ಡ್ಯಾಡಿ ಪಿಕ್. ಸೊ ನೆಕ್ಸ್ಟ್ ಕಮ್ಸ್ ಡ್ಯಾಡಿ ಬಾತ್ರೂಮ್. ಬಾತ್ರೂಮ್ ಕೂಡ ಒಂಥರ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ, ಲೈಕ್ ವಾಕ್ ಇನ್ ವಾರ್ಡ್ರೋಬ್ ಥರ. ಆ್ಯಂಡ್
ಕ್ಲಾಸೆಟ್ ಏರಿಯಾ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಡ್ಯಾಡಿ ಬಾತ್ರೂಮ್ ಹೋದರೆ ಅಲ್ಲೊಂದು ಸ್ಪೆಷಲ್ ಫೀಚರ್ ಕಾಣಿಸುತ್ತೆ, ದ್ಯಾಟ್ ಈಸ್ ವಾಲ್ ಮೌಂಟ್ ಶವರ್ ಪ್ಯಾನಲ್ ವಿತ್ LED ಲೈಟ್ ಕೂಡ ಬರುತ್ತೆ. ಹಾಗೆ ಮಸಾಜ್ ಸ್ಪ್ರೇ ಕೂಡ ಹಾಕ್ಸಿದ್ದಾರೆ. ಸೊ ಬ್ಯಾಕ್ ಪೇನ್ಗೆಲ್ಲ ತುಂಬ ಒಳ್ಳೆಯದು. ಅದನ್ನು ಆನ್ ಮಾಡಿ ಬಿಟ್ಟರೆ ಆಹಾ, ಅದು ಹಾಟ್ ವಾಟರ್ ಜೆಟ್ ಸ್ಪ್ರೇ ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಐ ಥಿಂಕ್ ನಾನು ಓಲ್ಡ್ ಆ್ಯಂಡ್ ನ್ಯೂ ಎಲ್ಲ ಬೆಡ್ರೂಮ್ಸ್ ತೋರಿಸಿದ್ದೀನಿ. ಐ ಹ್ಯಾವ್ ಕವರ್ಡ್ ಆಲ್ ದ 7 ಬೆಡ್ರೂಮ್ಸ್. ಈಗ ಬನ್ನಿ ಪೂಜಾ ಮಂದಿರ್, ದಟ್ ಈಸ್ ಗಾಡ್ಸ್ ರೂಮ್ ತೋರಿಸೋ ಸಮಯ. ಮಮ್ಮಿ ಡ್ಯಾಡಿ ಇಬ್ರು ತುಂಬಾನೇ ರಿಲಿಜಿಯಸ್, ದೇವರಲ್ಲಿ ತುಂಬಾನೇ ನಂಬ್ತಾರೆ. ದೇ ಆರ್ ಅ ವೆರಿ ಗುಡ್ ದೈವ ಭಕ್ತರು. ಇಬ್ರಿಗೂ ಪೂಜೆ ಪುನಸ್ಕಾರ ಮಾಡ್ಬೇಕಂದ್ರೆ ತುಂಬಾನೇ ಇಷ್ಟ. ವರ್ಷದಲ್ಲಿ ಒಂದು 4-5 ಆದ್ರೂ ದೊಡ್ಡ ದೊಡ್ಡ ಪೂಜೆಯನ್ನ ಬ್ರಾಹ್ಮಣರಿಗೆ ಕರೆಸಿ, ಜನರಿಗೆಲ್ಲ ಕರೆಸಿ ತುಂಬಾ ದೊಡ್ಡದಾಗಿ ಆಚರಿಸ್ತಾರೆ ಮಮ್ಮಿ. ಲೈಕ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ದುರ್ಗಾ ನಮಸ್ಕಾರ ಆಗಿರ್ಬೋದು, ಗಣಹೋಮ ಆಗಿರ್ಬೋದು, ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಅದಕ್ಕೆಲ್ಲ ನಮ್ಮ ಮಮ್ಮಿ ಯಾವಾಗಲೂ ರೆಡಿ. ಸೊ ನಾನು ಅವ್ರ ಅಪೋಸಿಟ್ ಆ್ಯಕ್ಚುಲಿ. ಇಲ್ಲಿಗೆ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಸೂನ್.